ನಮಸ್ತೆ, ಜ್ಞಾನಜ್ಯೋತಿ ಮಲ್ನಾಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ವರ್ಣಮಾಲೆಯನ್ನು ನೋಡಿದ್ವಿ. ಆಮೇಲೆ ಅಕ್ಷರಗಳ ಅಭ್ಯಾಸ, ಅಕ್ಷರಗಳನ್ನು ಹೇಗೆ ಬರೆಸೋದು ಅಂತ ನೋಡಿದ್ವಿ. ಆದ ನಂತರ ವರ್ಣಮಾಲೆಯನ್ನು ಹೆಂಗೆ ಬರೆಯೋದು, ಯಾವ ಥರ ಮಕ್ಕಳಿಗೆ ಅದ್ರ ಬಗ್ಗೆ ವಿವರಣೆಯನ್ನು ಕೊಡೋದು ಅಥವಾ ಅಕ್ಷರನ ಬರೆಸೋದು ಹೇಗೆ ಅಂತ ಹೇಳಿಬಿಟ್ಟು ನಾವೊಂದು ನಿಮಗೆ ವಿಡಿಯೋನ ಮಾಡಿ ತೋರಿಸಿದ್ದೆ. ಸೊ ಇವತ್ತು ಅದರ ಮುಂದುವರಿದ ಭಾಗ ಅಂತ ಏನಿದೆ, ವರ್ಣಮಾಲೆಯಲ್ಲಿ ಈಗ ಪುಟಾಣಿ ಮಕ್ಕಳಿಗೆ ಫಸ್ಟಿಗೆ ನಾವು ಕ್ಲಾಸ್ ತಗೊಳ್ಳುವಾಗ ಕ ಅ ಆ ಇ ಈ ಉ ಅಂತ ಹೇಳ್ಕೊಂಡು ಹೋದರೆ ಆ ಮಕ್ಕಳು ತಲೆಯಲ್ಲಿ ಅಷ್ಟು ನಿಲ್ಲೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಚೂರು ಸ್ವಲ್ಪ ಬೇರೆ ಥರ ಮಕ್ಕಳಿಗೆ ಹೇಳ್ಕೊಡೋಣ ಅಂಥೇಳಿ ಬನ್ನಿ ಅದೇನು ಅಂತ ನೋಡೋಣ. ಈಗ ಸ್ವರಗಳನ್ನು ನಾವು ಈ ರೀತಿಯಲ್ಲಿ ಮಕ್ಕಳಿಗೆ ಬರೆದು ಹಾಡಿಸಿದ್ರೆ ಹೇಗೆ ಅಂತ ಹೇಳಿ, ಸೊ ಹಾಗೆಯೇ ಬನ್ನಿ ಆ ಮಕ್ಕಳಿಗೆ ಹಾಡು ಹೇಳೋದು ಹೇಗೆ ಅಂಥೇಳಿ ಪ್ರಾಕ್ಟೀಸ್ ಮಾಡಿಸೋಣ. ಬನ್ನಿ ಮಕ್ಕಳೇ. ಅ ಅ ಎಂದರೆ ಅಮ್ಮ, ಆ ಆ ಎಂದರೆ ಆನೆ, ಇ ಎಂದರೆ ಇಲಿ, ಈ ಎಂದರೆ ಈಶ, ಉ ಎಂದರೆ ಉಡುಪು, ಊ ಎಂದರೆ ಊಟ, ರು ಎಂದರೆ ಋಷಿ, ಎ ಎಂದರೆ ಎಲೆ, ಏ ಎಂದರೆ ಏಣಿ, ಐ ಎಂದರೆ 5, ಓ ಎಂದರೆ ಒಂಟೆ, ಓ ಎಂದರೆ ಓದು, ಔ ಎಂದರೆ ಔಷಧಿ, ಅಂ ಎಂದರೆ ಅಂಗಿ, ಅಹ ಎಂದರೆ ಖುಷಿ, ಅಹ ಎಂದರೆ ಖುಷಿ. ಬನ್ನಿ ಮಕ್ಕಳೇ, ಅದನ್ನು ನಾವು ಸ್ವಲ್ಪ ರಾಗವನ್ನು ಸೇರಿಸಿ ಹೇಗೆ ಹಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಅ ಎಂದರೆ ಅಮ್ಮ, ಅಮ್ಮನ ನೆನಪಾಗುವುದು. ಆ ಎಂದರೆ ಆನೆ, ಆನೆಯ ನೆನಪಾಗುವುದು. ಈ ಎಂದರೆ ಇಲಿ, ಇಲಿಯ ನೆನಪಾಗುವುದು. ಈ ಎಂದರೆ ಈಶ, ಈಶನ ನೆನಪಾಗುವುದು. ಉ ಎಂದರೆ ಉಡುಪು, ಉಡುಪಿನ ನೆನಪಾಗುವುದು. ಊ ಎಂದರೆ ಊಟ, ಊಟದ ನೆನಪಾಗುವುದು. ರು ಎಂದರೆ ಋಷಿ, ಋಷಿಯ ನೆನಪಾಗುವುದು. ಎ ಎಂದರೆ ಎಲೆ, ಎಲೆಯ ನೆನಪಾಗುವುದು. ಎ ಎಂದರೆ ಏಣಿ, ಏಣಿಯ ನೆನಪಾಗುವುದು. ಐ ಎಂದರೆ 5, 5 ಬೆರಳಿನ ನೆನಪಾಗುವುದು. ಓ ಎಂದರೆ ಒಂಟೆ, ಒಂಟೆಯ ನೆನಪಾಗುವುದು. ಓ ಎಂದರೆ ಓದು, ಓದಿನ ನೆನಪಾಗುವುದು. ಔ ಎಂದರೆ ಔಷಧಿ, ಔಷಧಿಯ ನೆನಪಾಗುವುದು. ಅಂ ಎಂದರೆ ಅಂಗಿ, ಅಂಗಿಯ ನೆನಪಾಗುವುದು. ಅಹ ಎಂದರೆ ನನಗೆ, ಖುಷಿಯ ನೆನಪಾಗುವುದು. ಅಹ ಎಂದರೆ ನನಗೆ, ಖುಷಿಯ ನೆನಪಾಗುವುದು. ಕೇಳಿದ್ರಲ್ಲ ಮಕ್ಕಳೇ, ಇದೇ ಥರದ ಸ್ವರಗದ ಹಾಡನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಅ ಅ ಇ ಈ ಥರದ ಅಕ್ಷರಗಳಿಂದ ಮಕ್ಕಳಿಗೆ ಹಾಡನ್ನು ಹಾಡಿಸೋದ್ರ ಮೂಲಕ ಮಕ್ಕಳು ಹೆಚ್ಚು ನೆನಪಲ್ಲಿ ಇಟ್ಕೊಳ್ತಾರೆ. ಅವರ ತಲೆಯಲ್ಲಿ ಅಚ್ಚೊತ್ತಿದ ಹಾಗೆ ಇವಿಷ್ಟು ಅಕ್ಷರಗಳು ನೆನಪಲ್ಲಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.